ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಹೇಮಾವತಿ ನಾಲೆಯಿಂದ ಕನಕಪುರ ಹಾಗೂ ರಾಮನಗರ ಭಾಗಕ್ಕೆ ನೀರನ್ನ ಹರಿಸುವುದು ಕನಸಿನ ಮಾತು. ಗೋಲಿಬಾರ್ ಆದರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಹೇಮಾವತಿ ನೀರನ್ನ ಬಿಡುವುದಿಲ್ಲ ಅಂತ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದ್ದಾರೆ. ತುರುವೇಕೆರೆ ತಾಲೂಕಿನ ಪೆದ್ದನಹಳ್ಳಿ, ಮೇಳಕಲ್ಲಹಳ್ಳಿ, ಮಾವಿನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಹೇಮಾವತಿ ವಿಚಾರದಲ್ಲಿ ಜಿಲ್ಲೆಯ 24 ಲಕ್ಷ ಜನ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲು ಬಿಡೋದಿಲ್ಲ. ಕಾಂಗ್ರೆಸ್ನವರು ನರಸತ್ತವರು ಸುಮ್ಮನೆ ಮಾತನಾಡುತ್ತಾರೆ. ಆದರೆ ಜೆಡಿಎಸ್ ರೈತರ ಪಕ್ಷ. ನಾವು ನಮ್ಮ ನೀರನ್ನ ಉಳಿಸಿಕೊಳ್ತೀವಿ. ನನ್ನ ಜೊತೆ ಲಕ್ಷಾಂತರ ರೈತರು ಇದ್ದಾರೆ ಎಂದಿದ್ದಾರೆ. 24 ಲಕ್ಷದ ಈ ಜಿಲ್ಲೆಯ ರೈತರ ಸಮಸ್ಯೆ ನಮ್ಮೊಬ್ಬರದಲ್ಲ. ಈ ಜಿಲ್ಲೆಯ ರೈತನ ಹಣ ಇಟ್ಟು ನೀರು ಕೊಡೋ ಅವಶ್ಯ ಇಲ್ಲ. ಯಾರೋ ಕಾಂಗ್ರೆಸ್ ನರ್ಸತ್ ಮುಂಡೆ ಹಂಗಾಡ್ತಾರೆ. ನಾವು ರೈತರ ಪಾರ್ಟಿ, ಜನತಾ ದಳ, ನಾವು ರೈತರ ಪರ ನಿಲ್ಲದೆ ಏನು ಬೇಕಾದ್ರೂ ಆಗಲಿ. ಅಲ್ಲ, ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಇಲ್ಲಿವರೆಗೂ ಸಿದ್ದರಾಮಯ್ಯ ಇದ್ರು, ಒಂದು ವೇಳೆ ಡಿ ಕೆ ಶಿವಕುಮಾರ್ CM ಆದರೆ 100% ತಗೊಂಡೋಗ್ತಾರೆ ರಾಮನಗರಕ್ಕೆ ನೀರು ಅಂತ. ನಾನು ಹೇಳಿದ ಪ್ರಧಾನಮಂತ್ರಿ ಅಲ್ಲಿ ಸ್ವಾಗತಿಸ್ತಾರೆ. ನೀರು ಬಿಡೋ ಪ್ರಶ್ನೆ ಬರೋದಿಲ್ಲ. ಅದೇನು ಬೇಕಾದ್ರೂ ಆಗಲಿ. ಐ ವಿಲ್ ರೈಟ್ ಟು ಫೇಸ್. ಏನು ಅರೆಸ್ಟ್ ಮಾಡ್ತಾರೆ, ಮಾಡ್ಕೊಂಡು ಹೋಗ್ಲಿ. ಜಿಲ್ಲೆಯಲ್ಲಿ ಕೃಷ್ಣಪ್ಪ ಅಷ್ಟೇ ಗಟ್ಟಿ, ಯಾವ ಶಾಸಕರು ಗಟ್ಟಿ ಅದು ನನಗೆ ಗೊತ್ತಿಲ್ಲ. ನಮ್ಮ ಕೆಲಸ ಅಲ್ಲ. ನನಗೆ ಓಟ್ ಹಾಕಿರೋ ಜನ ಇವ್ರ ಪರ ನಿಲ್ಬೇಕಂತ ನನ್ನ ಜವಾಬ್ದಾರಿ. ಬಿಕ್ಕಿದ ಕಟ್ಕೊಂಡು ನನಗೇನೋ ಅಲ್ವಾ? ಸರಿ ಸರ್. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ನಾನು ಏನನ್ನೂ ಹೇಳುವುದಿಲ್ಲ. ನಾನು ಜೆಡಿಎಸ್ ಶಾಸಕನಾಗಿದ್ದೀನಿ. ಅವರ ಪಕ್ಷ, ಅವರ ಇಷ್ಟ. ಹಾಗಾಗಿ ನಾನು ಈ ವಿಚಾರದಲ್ಲಿ ಮಾತನಾಡುವುದಿಲ್ಲ. ನಮ್ಮ ಪಕ್ಷಕ್ಕೆ ಯಾರಾದರೂ ಬರ್ತಾರೆ ಅಂದ್ರೆ ಖಂಡಿತವಾಗಿ ಸ್ವಾಗತ ಮಾಡ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಮ್ಮ ಪಕ್ಷಕ್ಕೆ ಬರ್ತಾರೆ ಎಂದಿದ್ದಾರೆ. ನಾವು ಸ್ವಾಗತಿಸ್ತೀವಿ. ಮುಂಚೆ ಅವರು ನಮ್ಮ ಪಕ್ಷದಲ್ಲಿ ಇದ್ದವರು ಎಂದು ತಿಳಿಸಿದ್ರು. ಅದ್ಯಾವುದೋ ಬಂದಿದ್ದಾರೆ. ರಾಜಕೀಯವಾಗಿ ಅವರೇನಾರು ಬೇರೆ ಪಕ್ಷ ಸೇರ್ಪಡೆ ಅಂತ ನಾನೇನು ಶಾಸ್ತ್ರ ಹೇಳ್ತೀನಿ. ಶಾಸ್ತ್ರ ಬರೋಕಿಲ್ಲ. ಆದ್ರೂ ಒಲವು ತೋರ್ತಾ ಇದ್ದಾರೆ ಸರ್. ಅವ್ರು ಕೇಳಿ ಕೇಳಿ ಹೇಗೆ ಬಿಡೋರು. ಅಲ್ಲಲ್ಲ, ನಿಮ್ಮ ಒಂದಷ್ಟು ಜನ ಚಲುವರಾಯಸ್ವಾಮಿ ಇರ್ಬೋದು, ರಾಜಣ್ಣವ್ರು ಇರ್ಬೋದು, ವಾಸಣ್ಣ ಇರ್ಬೋದು, ಎಲ್ಲ JDS ಸೇರ್ತಾರೆ. ನೀವು ಅದರಲ್ಲಿ ಬಹಳ ಪ್ರಮುಖ ಪಾತ್ರ ಅಂತ. ನಾನು ಸ್ವಾಗತ ಮಾಡ್ತೀನಿ. ಬಂದ್ರಿ ನಮ್ಮ ಪಾರ್ಟಿ ಯಾರ್ಯಾರು ಸ್ವಾಗತ ಮಾಡ್ತೀರಿ? ಎಲ್ಲರಿಗೂ ಬರ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದು ಸ್ವಾಗತ ಮಾಡ್ತೀನಿ. ಹಳಗಿರಾಕಲ್ಲ ನಮ್ಮಲ್ಲಿ ಬರ್ಲಿ ವಾಪಸ್. ಅವರು ಲಿಂಕ್ ಅಲ್ಲಿ ಈಗ ಕೇಳ್ರಿ, DKಶಿಗೆ ಅಧಿಕಾರ ಕೊಟ್ಟು JDS ಬಂದ್ಬಿಡ್ತಾರೆ. ಕೇಳ್ರಿ ಒಂದ್ ನಿಮಿಷ. ಹೆಂಡತಿ ಯಾಕೆ ಮುಗಿಸ್ಕೊಂಡು ಹೋಗಿರ್ತಾಳೆ, ಇವತ್ತು ಬರ್ತಾಳೆ. ಬರ್ಲಿ ಬಿಡು, ನಾವು ಬೆಳತೀವಿ. ನೀವೇನಾರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೀರಾ ಅಧಿಕಾರ ಬಂದ್ರೆ ಸ್ವಾಗತ ಮಾಡ್ತೀವಿ? ಅಧಿಕಾರ DKಶಿಗೆ ಬಿಟ್ಟು ನೀವು ನಮಗ್ ಬಂದಿದ್ದ ಕರೆದಿದ್ದೀರಾ ಅಂತ? ನಾವೇ ಕರೀರ, ನನಗೆ ಅಧಿಕಾರ ಕರೀರಿ. ನಿಮ್ಮ ಪಾರ್ಟಿನೇ ಅಲ್ವಾ? ಅಲ್ಲ, ಬಂದಾಗ ನಮ್ಮ ಪಾರ್ಟಿ. ಇದುವರೆಗೂ ಕಾಂಗ್ರೆಸ್ಸು, ಇವತ್ತೂ ಕಾಂಗ್ರೆಸ್ಸು. ನೆಕ್ಸ್ಟ್ ಬಂದ್ರೆ ನಮ್ಮ ಪಾರ್ಟಿ ಸ್ವಾಗತಿಸ್ತೀವಿ. ಲಿಂಕ್ ಕೆನಾಲ್ ವಿಚಾರನ ತುಂಬ ಪ್ರತಿಷ್ಠೆಯಾಗಿ ತಗೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ವೇಳೆ ಈಗ ನಡೀತಾ ಇರ್ತಕ್ಕಂಥ ಚರ್ಚೆನ ನಿಜ ಆಗಿ ಮುಖ್ಯಮಂತ್ರಿ ಆದರೆ ರಾಮನಗರಕ್ಕೆ ನೀರು ತಗೊಳ್ಳುವಂಥದ್ದು ಏನೋ ಆಗ್ತದ? ಇದೇ ಸಂದರ್ಭದಲ್ಲಿ ಮುಖಂಡರು ಆದ ಜಗದೀಶ್, ಕೃಷ್ಣಮೂರ್ತಿ, ಬಸವರಾಜು ಸೇರಿ ನೂರಾರು ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಹಲವು ಮುಖಂಡರು ಹಾಜರಿದ್ದರು. ಮೋಹನ್, MN ಕೋಟೆ, ನವಕರ್ನಾಟಕ ಟಿವಿ.